ಮಾಡ್ಬೋದು ನೀವು. ಎಲೆಕ್ಷನ್ ಟೈಮ್ಗೆ ಹೋದರೆ ಇವಾಗ ಸದ್ಯಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಹಾಕಿದ್ದೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಹಾಕಿದ್ದೀವಿ. ಕತ್ರಗುಪ್ಪೆ ವಾರ್ಡ್ ಅಂತ ತಗೊಂಡಿದ್ದೀವಿ. ಇವಾಗ ಕತ್ರಗುಪ್ಪೆ ವಾರ್ಡ್ಗೆ ಹೋಗಿ ಕತ್ರಗುಪ್ಪೆ ಕ್ಲಿಕ್ ಮಾಡಿ, ಕತ್ರಗುಪ್ಪೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಇಶ್ಯೂಸ್ ಇರುತ್ತೆ, ಜಾಬ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಎಜುಕೇಷನ್ನು, ರೋಡ್ಸು, ವಾಟರ್ ಏನಿದೆಯೋ ಇಲ್ಲಿ ರೈಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಆ್ಯಪ್ ಒಳಗಡೆ ಹೋಗ್ತಿದ್ದಂಗೆ ನಿಮ್ಮ ಇಶ್ಯೂಸ್ ರೈಸ್ ಮಾಡ್ಬೋದು. ಸೊ ರೈಸ್ ಮಾಡಿಬಿಟ್ಟು ಇದಕ್ಕೆ ಬ್ಯಾಕ್ ಬನ್ನಿ, ಮುಂದೆ ಹೋಗಿ. ಅರ್ಥ ಆಯ್ತಾ? ಎಲ್ಲ ಏನು ಸಮಸ್ಯೆ ನಮ್ಮ ಏರಿಯಾದಲ್ಲಿ ಇದೆಯೋ, ನಮ್ಮ ಊರಲ್ಲಿ ಇದೆಯೋ, ನಮ್ಮ ಹಳ್ಳಿಲಿ ಇದೆಯೋ ಅದನ್ನೆಲ್ಲ ಇಲ್ಲಿ ಇಶ್ಯೂಸ್ ಮಾಡ್ಬೋದು. ನೋಡಿ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಒಂದಷ್ಟಿದೆ. ಕೆಳಗಡೆ ಹೋಗಿ, ಎಲ್ಲ ಸಮಸ್ಯೆಗಳಿದೆ, ಇತರೆ ಸಮಸ್ಯೆನೂ ಇದೆ. ಇಲ್ಲಿ ಪರಿಹಾರ ಏನಿದಕ್ಕೆ ಅಂದರೆ ಈ ಥರ, ಇದು ಭಾಳ ಇಂಪಾರ್ಟೆಂಟ್. ಇದು SOP ಅಂತ. ಇದೇ ಥರ ವರ್ಕ್ ಮಾಡಿದ್ರೆ ಖಂಡಿತ ಪ್ರತಿಯೊಂದಕ್ಕೂ ಪರಿಹಾರ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಿಂಪಲ್ ಚಾರ್ಟ್. ಅಂದ್ರೆ ಏನಂದರೆ, ಯಾರೇ ನಮ್ಮ ರೆಪ್ರೆಸೆಂಟೇಟಿವ್ ಆಗಲಿ, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಒಂದು MLA ಇರ್ಬೋದು, ಯಾರು ಬೇಕಾರಾಗಿರ್ಬೋದು, ಕಂಡೀಷನ್ ತೊಗೊಂಡು ಸೈನ್ ಹಾಕ್ಸ್ಕೊಂಡಿರ್ತೀವಿ ಇದರಲ್ಲಿ. ಅದೇನೆಂದರೆ ಫಸ್ಟು ಎಲ್ಲರನ್ನು ಕನೆಕ್ಟ್ ಮಾಡಬೇಕು. ಅವನು ಈ ಫೋರಮಲ್ಲಿ ಬಂದವನು ಪ್ರತಿಯೊಬ್ಬರು ಜನನ್ನು ಕನೆಕ್ಟ್ ಮಾಡಬೇಕು. ಅದು ಬೇರೆ ಬೇರೆ ರೀತಿ, ವರ್ಕಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್ನು, ಡಿಸ್ಕಸ್ ವಿತ್ ಪೀಪಲ್ಲು, ಬೇರೆ ಬೇರೆ ಥರ ಏನೋ ಕಂಪ್ಲೇಂಟ್ ಬಾಕ್ಸಸ್ ಇರ್ಬೋದು, ಡೈರೆಕ್ಟ್ ಮಾತಾಡೋದಿರ್ಬೋದು, ವಿಡಿಯೋ ಕಾಲ್ ಮಾಡೋದು, ಎಲ್ಲ ಹಲವಾರು ರೀತಿಯಲ್ಲಿ ಅವ್ನು ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗಿ ಕೆಳಗಡೆ ಬನ್ನಿ, ಸ್ವಲ್ಪ ಹಿಂದೆ ಹೋಗಿ. ಇಲ್ಲಿ ನಾನು ನೋಡ್ತಾ ಇರ್ಬೇಕು ನೀವು. ನೋಡಿ, ಇಲ್ಲೆಲ್ಲ ಇದೆ ಹೆಂಗೆ ಕನೆಕ್ಟ್ ಆಗಬೇಕು ಅಂತ. ನೆಕ್ಸ್ಟ್ ಮೇಲೆ ಹೋಗಿ. ಫಸ್ಟ್ ಕನೆಕ್ಟ್ ಆದ್ರ ಮೇಲೆ ಅದನ್ನ ಇಟ್ಕೊಂಡು ಅವನು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಪ್ಲ್ಯಾನ್ ಮಾಡಬೇಕು. ಇದಕ್ಕೆ ಪ್ಲ್ಯಾನ್ ABCD 4 ಪ್ಲ್ಯಾನ್ ಮಾಡ್ತಾನೆ. ಅದರಲ್ಲಿ ಟೈಮ್ ಲೈನ್ ವಿತ್ ಬಡ್ಜೆಟ್ ಪ್ರಾಪರಾಗಿ ಹಾಕಿ ಪ್ಲ್ಯಾನ್ ಮಾಡಿ ಅವನೇ ಡಿಸಿಷನ್ ತೊಗೊಳಂಗಿಲ್ಲ. ಅದನ್ನು ಜನರ ಮುಂದೆ ಇಡಬೇಕು. ಮತ್ತೆ ಪೋಲಿಂಗ್ಗೆ ಆ ಸಿಸ್ಟಮ್ ಇದರಲ್ಲಿದೆ. ಆ ಜನರ ಮುಂದೆ ಇಟ್ಟಾಗ ಮುಂದೆ ಹೋಗಿ, ಅದರಲ್ಲಿ ಸ್ವಲ್ಪ ಬ್ಯಾಕ್, ಅದರಲ್ಲಿ ಅತಿ ಹೆಚ್ಚು ಜನ ಇಲ್ಲ ಬ್ಯಾಕ್, ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಬ್ಯಾಕ್. ಅತಿ ಹೆಚ್ಚು ಜನ ಯಾವುದನ್ನು ಕರೆಕ್ಟ್ ಅಂತಾರೋ ಅದನ್ನು ಅವನು ಫಾಲೋ ಮಾಡಬೇಕು. ಇವಾಗ ಪ್ಲ್ಯಾನ್ B ತುಂಬ ಚೆನ್ನಾಗಿದೆ, ಬಡ್ಜೆಟ್ ಕಡಿಮೆ ಇದೆ, ಟೈಮ್ ಲೈನು ಚೆನ್ನಾಗಿದೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅನ್ನೋದು ಯಾವುದೋ ಒಂದು ಇದನ್ನು ಇಶ್ಯೂನ ಅವರು ಓಕೆ ಅಂದರೆ ಅದನ್ನು ಅವನು ಮಾಡಬೇಕು. ಪಾರದರ್ಶಕವಾಗಿ ಮಾಡಿ ಅದನ್ನು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಜನರ ಮುಂದೆ ಇಡಬೇಕು. 6 ಮಂತ್ಸ್ಗೆ ಒಂದ್ಸತಿ ಜನ ಮತ್ತೆ ಪೋಲಿಂಗ್ ಮಾಡ್ತಾರೆ, ಪಬ್ಲಿಕ್ ವರ್ಡಿಕ್. ಇದು ಮುಂದೆ ಹೋಗಿ, ಮೇಲೆ ಹೋಗಿ. ನೋಡಿ, ಇಲ್ಲಿ ಜನ ಸ್ಯಾಟಿಸ್ಫೈ ಅಂದರೆ ಅವ್ನು ಮುಂದುವರಿಬೋದು. ಅನ್ಸ್ಯಾಟಿಸ್ಫೈಡ್ ಅಂತ ಪೋಲಿಂಗ್ ಮೋರ್ ದೆನ್ 50% ಅನ್ಸ್ಯಾಟಿಸ್ಫೈಡ್ ಅಂತ ಬಂದರೆ ಅವ್ನಿಗೆ ಇನ್ನೊಂದು ಕರೆಕ್ಷನ್ಗೆ ಒಂದು 3 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ. ಆ ಕರೆಕ್ಟ್ 9 ರಿಂದ 12 ಗಂಟೆವರೆಗೂ ವೀಡಿಯೋ ಚಾಟ್ ಮಾಡ್ತೀನಿ, ಯಾರು ಬೇಕಾದ್ರೆ ಕನೆಕ್ಟ್ ಆಗ್ಬೋದು ಅಂತ. ಫೇಸ್ಬುಕ್ ಲೈವ್ ಬರ್ತೀನಿ ಅಂತ, ಮೆಸೇಜ್ಗಳಲ್ಲೂ ಕನೆಕ್ಟ್ ಆಗ್ಬೋದು, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ನೇರ ಭೇಟಿನೂ ಕೂಡ ಇಲ್ಲಿ ಫಿಕ್ಸ್ ಮಾಡಿರ್ತಾನೆ. ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ವಿಡಿಯೋ ಮೀಟ್ ಮಾಡಿ, ನನ್ನ ಅರ್ಹತೆಯನ್ನು ಪರೀಕ್ಷಿಸಲು ನನ್ನ ನೇರವಾಗಿ ಭೇಟಿ ಮಾಡಿ ಅಂತ. ಅಲ್ಲೊಂದು ಗೂಗಲ್ ಮ್ಯಾಪ್ ಹಾಕಿರ್ತಾನೆ, ಒಂದು ಜಾಗ, ಯಾವುದೋ ಒಂದು ಕಾಫಿ ಶಾಪ್ ಹತ್ರ ಸಿಗ್ತೀನಿ ಅಂತ ಹೇಳ್ತಾನೆ. ಜನ ಎಲ್ಲ ಹೋಗಲ್ಲಿ ಮೀಟು ಮಾಡ್ಬೋದು ಡೈರೆಕ್ಟಾಗಿ. ಬೇಡ ಅಂದರೆ ವಿಡಿಯೋ ಚಾಟಲ್ಲಿ ಮಾತಾಡ್ಕೊಬೋದು, ಏನೋ ಮೆಸೇಜ್ ಮಾಡೋದು. ಈ ಥರ ಜನನ ಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ಒಬ್ಬ ಆಸ್ಪಿರೆಂಟು ವೋಟರ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕನೆಕ್ಟ್ ಮಾಡಿದ್ರ ಮೇಲೆ ನೆಕ್ಸ್ಟು ಆಫ್ಟರ್ 12 hours, ಇವಾಗ ನೈಟ್ ಬೆಳಗ್ಗೆ 9 to 9ವರೆಗೂ ಮೀಟಿಂಗ್ ಎಲ್ಲ ಆಗುತ್ತೆ ಅಂದ್ಕೊಳ್ಳಿ. ನೆಕ್ಸ್ಟ್ ಡೇ 9 o'clockಗೆ ಪೋಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಅವನು ಬೇಡ, ಆವ್ರೇಜ, ಗುಡ್ಡ, ವೆರಿ ಗುಡ್ಡ, ಎಕ್ಸಲೆಂಟ್ ಅಂತ ನೀವು ವೋಟ್ ಮಾಡ್ಬೋದು. ಅಂದರೆ ನಿಮ್ಮ ರೇಟಿಂಗ್ ಕೊಡ್ಬೋದು. ಈಗ ಒಂದು 1000 ಜನ ಬಂದು ಅವನು ಎಕ್ಸಲೆಂಟ್ ಕೊಟ್ಟರೆ ಅವನು 5 ಹೋಗ್ತಾನೆ ಮಾರ್ಕ್ಸ್. ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆಯಲ್ಲ? ಈ ಥರ ಬ್ಯಾಡ್ ಅಂದರೆ ಬ್ಯಾಡ್ ಆಗ್ತಾ ಇರ್ತಾನೆ. ಅವ್ನು ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಜನರನ್ನು ಕನ್ವಿನ್ಸ್ ಮಾಡಿಲ್ಲ, ನೀವು ಹೇಳ್ದಂಗೆ ವರ್ಕ್ ಮಾಡ್ತೀನಿ, ಇದೇ ಥರ ಮಾಡ್ತೀನಿ ಅಂತ ಹೇಳಿ. ಇಟ್ಸ್ ಓನ್ಲಿ ಇಂಟ್ರಾಕ್ಷನ್ ಬಿಟ್ವೀನ್ ವೋಟರ್ಸ್ ಆ್ಯಂಡ್ ಆಸ್ಪಿರೆಂಟ್. ಇಲ್ಲಿ ಇದು ಫಾರ್ ಎಕ್ಸಾಂಪಲ್ 1 ತಿಂಗಳು ಎಲೆಕ್ಷನ್ ಟೈಮ್ ಇದೆ ಅಂದರೆ 1 ತಿಂಗಳು ಅವ್ನು ಜನರ ಕಾಂಟ್ಯಾಕ್ಟಲ್ಲಿ ಇದ್ದು ಅವ್ನು ಇದನ್ನು ರೈಸ್ ಮಾಡ್ಕೊಬೇಕು. ಅವ್ನು ವೆರಿ ಗುಡ್ ಅಂತ ಬಂದಿದ್ರೆ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ನೀವು ಕಾಂಪೀಟ್ ಮಾಡಬೇಡಿ ಅಂತ. ಅದನ್ನು ನಾವು ಹೇಳಂಗಿಲ್ಲ. ಅವನಾಗವನೇ ಕಾಂಪೀಟ್ ಮಾಡಿದ್ರೆ ಫಸ್ಟ್ ಯಾರು ಬಂದಿರ್ತಾರೆ ರೇಟಿಂಗು ಅವನಿಗೆ ಎಲೆಕ್ಷನ್ ಇಲ್ಲದಕ್ಕೆ ಅವನು ಸಹಕರಿಸ್ಬೇಕು. ಈ ಶುಡ್ ಸಪೋರ್ಟ್ ಹಿಮ್. ಅರ್ಥ ಆಯ್ತಾ? ಅವಾಗ ಒಬ್ಬರೇ ನಿಂತ್ಕೊಂತಾರೆ ಪ್ರಜಾಕೀಯದಿಂದ. ಸೊ ಈ ಥರ ಆಗಿ ಇದ್ರ ನೆಕ್ಸ್ಟ್ ನಿಮಗೆ ಗೊತ್ತಾಯಿದೆ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತಾರೆ. ಎಲೆಕ್ಷನ್ ಆದ್ರ ಮೇಲೆ ಇದೇ ಸಿಸ್ಟಮ್ಗೆ ಬಂದು SOP ಥರ ವರ್ಕ್ ಮಾಡಬೇಕು. ಇದು ಓವರ್ ಆಲ್ ಕಾನ್ಸೆಪ್ಟ್. ಓಕೆನಾ? ಇದು ವೋಟರ್ಸ್ಗೆ ಅಂದರೆ ಸಿಟಿಸನ್ಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಏನಿಲ್ಲ, ಸಿಂಪಲ್ಲಾಗಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ನೀವು ಬರ್ತೀರಾ, ಇಲ್ಲಿ ಗೂಗಲ್ ID ಇದು ಮಾಡಿ, ಅಲ್ಲಿ ನಿಮ್ಮ ಏರಿಯಾ ಹೊಡಿತೀರಾ, ನಿಮ್ಮ ಏರಿಯಾದಲ್ಲಿ ಇಶ್ಯೂನ್ ರೈಸ್ ಮಾಡ್ತೀರಾ, ನಿಮ್ಮ ಏರಿಯಾದಲ್ಲಿ ಯಾರು ಎಲೆಕ್ಷನ್ ನಿಂತೀರಾ ಹುಡುಕ್ತೀರಾ, ಅಲ್ಲಿ ಯಾರು ನಿಂತಿದ್ರೆ ಅವನ್ನ ಕನೆಕ್ಟ್ ಮಾಡ್ಕೊತೀರಾ. ಯಾರು ನಿಂತಿಲ್ಲ ಅಂದರೆ ನೀವು ಅಭ್ಯರ್ಥಿ ಆಗ್ಬೋದು. ಓಕೆನಾ? ಇಲ್ಲ ಅಂದರೆ ಅವನ ಜೊತೆ ಕನೆಕ್ಟ್ ಮಾಡಿ ಕಾಂಟ್ಯಾಕ್ಟಲ್ಲಿ ಇದ್ದು ಅವ್ನು ಚೆನ್ನಾಗಿದ್ದಾನೆ, ಕರೆಕ್ಟ್ ವ್ಯಕ್ತಿ ಅಂದರೆ ಸೆಲೆಕ್ಷನ್ ಆಗುತ್ತೆ. ಅಲ್ಲಿ ಸೆಲೆಕ್ಷನ್ ಆದಮೇಲೆ ಅವ್ನು ಎಲೆಕ್ಷನ್ಗೆ ಹೋಗ್ತಾನೆ. ಎಲೆಕ್ಷನ್ ಆದಮೇಲೆ ಮತ್ತೆ SOP ಕರೆಕ್ಷನ್ಗೆ ಅದಕ್ಕೆಲ್ಲ ಬರ್ತಾನೆ ಪ್ರೊಸೀಜರಿಗೆ.
ಓಕೆನಾ ಕ್ಷಣ ಅರ್ಥ ಆಗ್ತಿದೆಯಲ್ವಾ? ಏನು ಇಷ್ಟೊಂದು ಹೋಪ್ಸ್ ಇದೆ ಇವರಿಗೆ ಅನ್ಕೊತಾ ಇದ್ದೀರಾ? ನಿಜವಾಗ್ಲೂ ಹೋಪ್ಸ್ ಇದೆ ತುಂಬ. ಇದೆಲ್ಲ ಆಗುತ್ತಾ, ಇದೆಲ್ಲ ಹೆಂಗೆ ಸಾಧ್ಯನಾ ಅಂತ? ಖಂಡಿತ ಆಗುತ್ತೆ, ನೋಡೋಣ. ಓಕೆನಾ? ಇನ್ನೊಂದು ಆಸ್ಪಿರೆಂಟ್ ಇದೆ ಅದೇ ಥರ. ಆಸ್ಪಿರೆಂಟ್ ವೆರಿ ಸಿಂಪಲ್ ಆಗಿದೆ. ಆಸ್ಪಿರೆಂಟ್ ಹಾಕಿದ್ರೆ ಅವ್ನು ಬರ್ತಾನೆ, ಆಸ್ಪಿರೆಂಟಾಗಿ ಒಳಗಡೆ ಹೋಗ್ತಾನೆ. ವೆರಿ ಸಿಂಪಲ್ ಆಗಿ ಒಂದಷ್ಟು ಅಪ್ಲಿಕೇಶನ್ಸ್ ಇದೆ. ಆಸ್ಪಿರೆಂಟ್ ಹಾಕ್ರಿ. ಹಾಂ, ಅದೇ ಹೇಳಿದ್ನಲ್ಲ ಇವಾಗ. ನೀವು ಒಳಗಿದ್ರೆ ನಾನು ಆಲ್ರೆಡಿ ಮುಂದೆ ಓಟಾಗಿದ್ದೀನಿ. ಓಟಿಂಗ್ದೆಲ್ಲ ಹೇಳಾಯ್ತು. ಅದೇ ರೇಟಿಂಗ್ದು ನೋಡಿ, ಇಲ್ಲಿ ರೇಟಿಂಗ್ ಬಂದಿದೆ ನೋಡಿ. ಬದಲಾವಣೆ ಆಗ್ತಿರೋದೇ ಜಗದ ನಿಯಮ. ನೋಡಿ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನೊಂದು ಪಾರ್ಟಿ ಹಿಡ್ಕೊಂಡೆ, ಅದರಲ್ಲೇನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗಲಿಲ್ಲ. ನಾನೇ ಪಾರ್ಟಿ ಮಾಡಿದೆ. ಆಮೇಲೆ ಬಿ ಫಾರಮ್ ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯಿತು. ಜನರ ಹತ್ರನೇ ಹೋಗಿ ಅಂದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲೇನಂದರೆ ಒಬ್ಬ 100 ಇದು ಸೈನ್ ಹಾಕ್ಸ್ಕೊಂಬಂದಿರ್ತಾರೆ, ಒಬ್ಬ 80 ಸೈನ್ ಹಾಕ್ಸ್ಕೊಂಬಂದಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಅದೆಲ್ಲ ಮೋಸ ಸಾರ್ ಅಂತ. ಅವರು ಒಂದೇ ಏರಿಯಲ್ಲಿ ಇರ್ತಾರೆ, ಅವರೇ ಮಾತಾಡ್ಕೊಬೋದು, ಅವರೇ ಚೆಕ್ ಮಾಡ್ಕೊಬೋದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದರೆ ಅರ್ಥ ಆಯ್ತಾ ನಿಮಗೆ? ಸೊ ಇದು ಟೆಕ್ನಿಕಲಿ ಇವಾಗ ಎಲ್ರಿಗೂ ಕಾಣಿಸುತ್ತೆ, ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನೇನು ಮುಚ್ಚಿಡೋ ಅಂಥದ್ದು ಏನಿಲ್ಲ ಇಲ್ಲಿ. ಅಲ್ಲ, ನಿಮಗೆ ಒಳಗೆ ಬರೋಕ್ಕೆ ಭಯ ಆಗುತ್ತೆ ಅಂತಾನೆ ಇದ್ರೊಳಗಡೆ? ಅಲ್ಲಲ್ಲ, ನೀವು ಹೇಳಿ. ನಾನು ಇಲ್ಲೇನು ಗೊತ್ತಾ, ನನ್ನ ಒಪಿನಿಯನ್ ನಾನು ಹೇಳ್ಬೇಕಷ್ಟೇ. ಕೇಳಿ ಒಂದು ನಿಮಿಷ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಇನ್ನೊಬ್ರು ಒಪಿನಿಯನ್ ಹೇಳ್ಬೇಕಾದ್ರೆ ನಾನು ಐ ಮೇ ಬಿ ರಾಂಗ್ ಆರ್ ರೈಟ್, ನನಗೆ ಗೊತ್ತಿಲ್ಲ. ಅದೇ ಪ್ರತಿನಿಧಿಯಾಗಿ ಅಲ್ಲ, ಇಲ್ಲೇನಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಫೇಸೇ ಮಾಡಲ್ಲ, ಡೈರೆಕ್ಟಾಗಿ ಕನೆಕ್ಟ್ ಆಗ್ತಾ ಇರ್ತಾರೆ, ಅವರೇ ಮಾಡ್ಕೊತಾ ಇರ್ತಾರೆ. ಅದಾದ್ರ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಅವನಿಗೆ ಬಂದು ಥ್ರೆಟ್ ಮಾಡ್ಬೋದು, ನೀನು ನಿಂತ್ಕೊಂಡ್ಬಿಡಯ್ಯ ಅಂತ. ಅಲ್ಲ, ಅದು ಏನೂ ಮಾಡೋಕ್ಕಾಗಲ್ಲ. ಅವಾಗ ನಮಗೆ ಒಬ್ಬ ಡಿಕ್ಟೇಟರ್ ಬೇಕು ಅವಾಗ ಅಂತ ಒಪ್ಕೊಂಡಂಗಾಗುತ್ತೆ. ಡೆಮಾಕ್ರಸಿ ಇರಬಾರ್ದು ಅವಾಗ, ಅಷ್ಟು ಎದುರೋ ಜನಕ್ಕೆ ಅಲ್ವಾ ಇವರೇ? ಹಾಂ, ಇಲ್ಲ ಕನ್ನಡದಲ್ಲಿ ಹಾಕ್ರಿ. ಇದು ನೋಡಿ, ಕ್ಲೀನಾಗಿ ಓದ್ಬೋದು, ಒಬ್ರು ಓದಿರೋ ಇನ್ನೊಬ್ರಿಗೆ ಹೇಳ್ಬೋದು. ಆ ಥರ ಏನಿಲ್ಲ. ಅಷ್ಟು ಕಾಂಪ್ಲಿಕೇಟೆಡ್ ಇದೆ ಅನ್ನಿಸ್ತಾ ನಿಮ್ಗೆ? ಯಾರಿಗಾರ ಅನ್ನಿಸ್ತಾ ಇವ್ರೆ? ಅಲ್ಲ, ಇಲ್ಲ ಒಂದು SOP ಡೌನ್ಲೋಡ್ ಮಾಡಿ ಸೈನ್ ಹಾಕಿ ಅಪ್ಲೋಡ್ ಮಾಡೋದಕ್ಕೆ ಎಜುಕೇಟೆಡ್ ಬೇಕಾಗಿಲ್ಲ, ಅಷ್ಟೇ ಬೇಕಾಗಿರೋದು. ಯಾರು ಬೇಕಾದ್ರೆ ಸಪೋರ್ಟು ಮಾಡ್ತಾರೆ. ಎಲೆಕ್ಷನ್ ನಿಂತ್ಕೊಬೇಕಾರೆ ಕೇಳಿ ಒಂದು ನಿಮಿಷ, ಎಲೆಕ್ಷನ್ ನಿಂತ್ಕೊಬೇಕಾದ್ರೆ 100 ಫಾರಮ್ ಕೇಳ್ತಾರಲ್ವಾ? ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ ನೀವು, 100 ಫಾರಮ್ ಕೇಳ್ತಾರೆ. ಅದನ್ನೆಲ್ಲ ಭರ್ತಿ ಮಾಡಿ, ಇದು ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ ಅಲ್ಲಿ ತೊಗೊಂಡೋಗಿ ಕೊಡಬೇಕು. ಅದೇ ಥರ ಇದಷ್ಟೇ. ನಿಮಗೆ ಗೊತ್ತಿಲ್ಲ ಅಂದರೆ ಪಕ್ಕದಲ್ಲಿರೋ ಹತ್ರ ಕೇಳಿ ಮಾಡ್ಬೋದು. ಇದರಲ್ಲಿ ಒಂದೇ ಒಂದು ಕಾಂಪ್ಲಿಕೇಟೆಡ್ ಏನಿದೆ ಅಂದರೆ SOPನ ತೆಗೆದು ಸೈನ್ ಮಾಡಿ ಅಪ್ಲೋಡ್ ಮಾಡೋವಂಥದ್ದು. ಅದು ಯಾರು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಇನ್ನೊಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಹಾಕುವಂಥದ್ದು, ಅದನ್ನು ಯಾರ ಕೇಳಿದ್ರೆ ಹೇಳ್ಕೊಡ್ತಾರೆ. ಇದು ಹಾಕಿ ನಾನು ಬರ್ತೀನಿ ಅಂದರೆ ಅದೇ ತಾನೇ ಕಲಿಬೇಕಾದ. ಒಂದು ಸಿಂಪಲ್ ಹೇಳಬೇಕು ಅಂದರೆ, ಈಗ ನನ್ನ ಮಗ ಅವನು ಪ್ರಪಂಚಕ್ಕೆ ರೆಡಿ ಆಗಬೇಕು ಅಂದರೆ ನಾನು ಮನೇಲೇ ಕೂಡ ಹಾಕೊಂಡು ಭಯ ಪಟ್ಕೊಂಡಿದ್ದೆ ಅನ್ಕೊಳ್ಳಿ. ಅವ್ನು ಬೈಕ್ ತೆಗಿರೋ ಭಯ ನನಗೆ, ಅವ್ನು ಹೊರಗಡೆ ಹೋದ್ರೆ ಏನಾಗುತ್ತೋ ಭಯ ಅಂದರೆ ನಾನು ಮನೇಲೆ ಕೂಡ ಹಾಕ್ಬಿಡ್ತೀನಿ. ಎಲ್ಲ ಒಂದು ಕಡೆ ಈಜು ಅವನಿಗೆ ನೀರಲ್ಲಿ ಬಿಡಬೇಕು ಅಲ್ವಾ? ಅವ್ನು ಈಜು ಕಲಿತಾನೆ. ನಾವು ಲೀಡರ್ಸ್ಗಳು ಏನು ಮಾಡ್ಬಿಟ್ಟಿದ್ದೀವಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರಪ್ಪ ಅಂತ ಹೇಳಿ 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 ನಿಮ್ಗೆ ಗೊತ್ತಾಗ್ದಿರೋ ಥರನೇ ಮಾಡಿ ಇಟ್ಬಿಟ್ಟಿದ್ದೀವಿ. ಇದೊಂದು ಸ್ಟೆಪ್ ಅಷ್ಟೇ, ಅದಕ್ಕೆ ಜಾಸ್ತಿ ಕಾಂಪ್ಲಿಕೇಟು ಮಾಡಿಲ್ಲ ಇದನ್ನು. ಅದೇ ಅಲ್ಲ, ನಾನೇ ಮಾಡಿರೋದಲ್ಲ ಇದನ್ನ. ಅಲ್ಲ, ನಾಳೆ ನಾನು ಆಸ್ಪಿರೆಂಟ್ ಆಗ್ಬೋದು ಹೇಳಿ, ಈ ಸಿಸ್ಟಮ್ ನಾನೇ ಆಸ್ಪಿರೆಂಟ್ ಆಗ್ಬೋದು. ಆ ಥರ ಏನಿಲ್ಲ. ನಾಳೆ ನಾನು ಯಾವುದೋ ಒಂದು ಎಲೆಕ್ಷನ್ಗೆ ಕತ್ರಗುಪ್ಪೆ ಅಂತ ಹಾಕಿರೋದು, ಅದಕ್ಕೆ ಮೋಸ್ಟ್ಲಿ ಕತ್ರಗುಪ್ಪೆ ನಿಂತ್ಕೊಂಡೆ ನಾನು, ಗೊತ್ತಿಲ್ಲ. ಹಾಂ ಹಾಂ ಆ ಥರ ಏನು ಟಾರ್ಗೆಟ್ ಇಲ್ಲ. ನೋಡಿ, ಇವಾಗ BBMP ಎಲೆಕ್ಷನ್ ಬರ್ತಾ ಇದೆ, GBA ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಾವು ಓಪನ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ MLA ಎಲೆಕ್ಷನ್ಗೆ ಓಪನ್ ಆಗುತ್ತೆ.
ಸೊ ಇದು ಎಲ್ಲರಿಗೂ ಒಂದು ಅವಕಾಶ ಇದೆ. ಯಾರು ಬೇಕಾದ್ರೆ ಇಲ್ಲಿ ಬಂದು ನಿಂತ್ಕೊಬೋದು, ಯಾರು ಬೇಕಾದ್ರೆ ಜನನ್ ಕನೆಕ್ಟ್ ಆಗ್ಬೋದು, ಜನನ್ ಕನೆಕ್ಟ್ ಆಗ್ಬೋದು, ಸೇರಿಸ್ಬೋದು. ಗೊತ್ತಿಲ್ಲ ಇದು ಆಗತ್ತೆ ಆಗಲ್ಲ ಅಂತ ನನಗೂ ಗೊತ್ತಿಲ್ಲ. ಇಟ್ ಇಸ್ ಎನ್ ಎಕ್ಸ್ಪೆರಿಮೆಂಟ್, ಟ್ರೈ ಮಾಡ್ತಾ ಇದೀವಿ. ಇದೊಂದು ಫುಲ್ ಪಾರದರ್ಶಕವಾದಂಥ ಒಂದು ಟೆಕ್ನಾಲಜಿ ಬೇಸ್ಡ್ ಒಂದು ಪ್ಲಾಟ್ಫಾರ್ಮ್. ಎಲ್ಲರ ಫೋನಲ್ಲೂ ಇರುವಂಥ ಪ್ಲಾಟ್ಫಾರ್ಮ್. ಆಂಡ್ರಾಯ್ಡ್ ಐಫೋನು ಕೂಡ ಇನ್ನೊಂದು